ಜನರ ಆಶೀರ್ವಾದದಿಂದ ನಾಳೆ ಆದರೆ ದೇವರಾಜ ಅರಸರವರು ಏನು ದೀರ್ಘಕಾಲ ಮುಖ್ಯಮಂತ್ರಿಯಾಗಿದ್ದರು ಅದನ್ನು ಸರಿಗಟ್ಟತಕ್ಕಂಥ ಕೆಲಸ ಆಗ್ತದೆ. ಒಂದೇನಪ್ಪ ಸಂತೋಷ ಅಂತಂದರೆ ದೇವರಾಜ ಅರಸರವರು ಮೈಸೂರು ಜಿಲ್ಲೆಯವರು, ನಾನು ಮೈಸೂರು ಜಿಲ್ಲೆಯವರು. ನಿರೀಕ್ಷೆನೇ ಮಾಡಿದ್ದು ನಾನು ಚೀಫ್ ಮಿನಿಸ್ಟರ್ ಆಗ್ತೀನಿ ಅಂತಲೂ ಮಿನಿಸ್ಟರ್ ಆಗ್ತೀನಿ ಅಂತ ನಿರೀಕ್ಷೆ ಮಾಡಿದ್ದೆ. MLA ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಒಂದು ಸಾರಿ ತಾಲೂಕು ಬೋರ್ಡ್ ಮೆಂಬರ್ ಆದಮೇಲೆ MLA ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಈಗ 8 ಚುನಾವಣೆಗಳು ಗೆದ್ದಿದ್ದೀನಿ. 8 ಚುನಾವಣೆಗಳಿಗೆ 2 ಪಾರ್ಲಿಮೆಂಟ್ ಸೋತಿದ್ದೀನಿ, 2 ಅಸೆಂಬ್ಲಿ ಸೋತಿದ್ದೀನಿ. ಸೊ 4 ಚುನಾವಣೆಗಳು, 12 ತಾಲೂಕು ಬೋರ್ಡು ಸೇರಿ 13 ಚುನಾವಣೆಗಳು ಗೆದ್ದಿದ್ದೀನಿ. 13 ಚುನಾವಣೆಗಳು ಮಾಡಿದ್ದೀವಿ. ಅವರು ಸಾಮಾಜಿಕವಾಗಿ ಹಿಂದುಳಿದವರಲ್ಲ, ಸಾಮಾಜಿಕವಾಗಿ ಮುಂದುವರೆದವರು. ಅರ್ಶು ಇದೆಯಲ್ಲ, ರೂಲಿಂಗ್ ಕ್ಲಾಸ್, ಪಾಪ್ಯುಲೇಷನ್ ವೈಸ್ ಕಡಿಮೆ. ಸೊ ಪಾಪ್ಯುಲೇಷನ್ ವೈಸ್ ಭಾಳ ಕಡಿಮೆ ಇರ್ತಕ್ಕಂಥ ಪಾಪ್ಯುಲಾರಿಟಿ ಬಂದಿದ್ದಂಥ ಮುಖ್ಯಮಂತ್ರಿಗಳು. ಸೊ ಅವರು ನನಗೂ ಅವ್ರಿಗೂ ಕಂಪ್ಯಾರಿಸನ್ ಇಲ್ಲ. ನೋ ಕಂಪ್ಯಾರಿಸನ್ ಬಿಟ್ವೀನ್ ಮೀ ಆ್ಯಂಡ್ ಸನ್ನಿವೇಶ ಬಂತು. ನಾನು ದೀರ್ಘಕಾಲ ಮುಖ್ಯಮಂತ್ರಿಯಾಗಿದ್ದೀನಿ. ಜನರ ಆಶೀರ್ವಾದ ಇತ್ತು. ಜನರ ಆಶೀರ್ವಾದದಿಂದ ಇಲ್ಲಿವರೆಗೆ ಬಂದಿದ್ದೀನಿ. ನೋಡಪ್ಪ, ಆ ಕಾಲ ಬೇರೆ, ರಾಜಕಾರಣ ಈ ಕಾಲ ಒಂದೊಂದು ಕಾಲಕ್ಕೆ ಬೇರೆ ಬೇರೆ ಇರ್ತದೆ. ಅವತ್ತು ಈಗ ನಾನು 83ರಲ್ಲಿ ಎಲೆಕ್ಷನ್ ನಿಂತ್ಕೊಂಡಾಗ ಜನರೇ ದುಡ್ಡು ಕೊಟ್ಟರು, ಓಟು ಕೊಟ್ಟರು. ದೇವರಾಜ ಅರಸರವರು ಮುಖ್ಯಮಂತ್ರಿ ಆಗಿರುವಾಗ, ಅವರು ಎಲೆಕ್ಷನ್ ನಿಂತ್ಕೊಳ್ಳುವಾಗ ಜನ ದುಡ್ಡು ಕೊಟ್ಟು ಎಲೆಕ್ಷನ್ನು ಮಾಡ್ತಾಯಿದ್ರು. ಒಂದು ಸಾರಿ ಇನಾನಿಮಸ್ ಆಗಿ ಗೆದ್ದಿದ್ರು 65. ಸೊ ಆ ಕಾಲ ಬೇರೆ, ಈ ಕಾಲ ಬೇರೆ, ಬದಲಾವಣೆ ಆಗ್ತಾ ಇರ್ತದೆ. ಈ ಅವಧಿ ಕಂಪ್ಲೀಟ್ ಮಾಡಿಬಿಟ್ರೆ ನೀವು ಆಲ್ ಟೈಮ್ ರೆಕಾರ್ಡ್ ಯಾರು ಬ್ರೇಕ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಏನಿಲ್ಲ, ರೆಕಾರ್ಡ್ಗಳು ಯಾವಾಗಲೂ ಬ್ರೇಕ್ ಮಾಡೋಕ್ಕೆ ಇರೋದು. ಯಾವುದು ಇನ್ನೊಬ್ರು ಬರೋದೇ ಇಲ್ಲ ಅಂತ ನಾನು ಹೇಳಕ್ಕೆ ಹೋಗಲ್ಲ. ಬರಬಹುದು, ನಮ್ಮ ರೆಕಾರ್ಡನ್ನು ಬ್ರೇಕ್ ಮಾಡ್ತಕ್ಕಂಥವ್ರು ಬರಬಹುದು, ಅಥವಾ ನನಗಿಂತ ಜಾಸ್ತಿ ಬಜೆಟ್ ಮಂಡಿಸೋರು ಬರಬಹುದು. ಹಣಕಾಸು ಮಂತ್ರಿ ಸಿದ್ಧತೆಗಳು ಮಾಡ್ತಾ ಇದ್ದೀವಿ. ಸಂಕ್ರಾಂತಿ ಆದಮೇಲೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.